ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ಅನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ಅನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ಅನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ಅನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ಅನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ.
ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಬಿಎಸ್ವೈ ವಿರುದ್ಧ ಸಮನ್ಸ್ ಅನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಪೋಕ್ಸೋ ಕೇಸ್ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮನ್ಸ್. ವಿಚಾರಣಾಧೀನ ಕೋರ್ಟ್ ಜಾರಿ ಮಾಡಿತ್ತು ಈ ಸಮನ್ಸ್ ಅನ್ನ. ಈಗ ಆ ಸಮನ್ಸ್ ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಜಾರಿ ಮಾಡಿದ್ದನ್ನ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವರು ಅರ್ಜಿ ಸಲ್ಲಿಸಿದ್ರು. ಸಮನ್ಸ್ ಎತ್ತಿ ಹಿಡಿದಿದೆ ಈಗ ಹೈಕೋರ್ಟ್. ಅಗತ್ಯ ಇಲ್ಲದಿದ್ದಾಗ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಪಡೆದಿರೋದು. ಬಿಎಸ್ ಯಡಿಯೂರಪ್ಪ ಅವರಿಗೆ ಈ ಮೂಲಕ ಬಿಗ್ ಶಾಕ್ ಎದುರಾಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಸಮನ್ಸ್ ಜಾರಿಯಾದ ವಿಚಾರ. ಸಮನ್ಸ್ ಮಾಡಿರೋದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣಾಧೀನ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಅನ್ನ ಪ್ರಶ್ನೆ ಮಾಡಿದ್ರು ಯಡಿಯೂರಪ್ಪ ಮತ್ತು ಇತರರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಸಮನ್ಸ್ ಜಾರಿ ಮಾಡಿದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಮನ್ಸ್ ಕೊಟ್ಟ ಕ್ರಮ ಸರಿ ಇದೆ ಅಂತ ಹೇಳಿದೆ.